15 ವರ್ಷದ ಪೋರನ ಸಾಧನೆಗೆ ನಿಬ್ಬೆರಗಾಯಿತು ಕ್ರಿಕೆಟ್ ಜಗತ್ತು. ಸಚಿನ್ ದಾಖಲೆಯನ್ನೇ ಉಡಿಸ್ ಮಾಡಿದ ವೈಭವ್ ಸೂರ್ಯವಂಶಿ. ಭಾರತದ ಮೂಡಿಗೆ ಮತ್ತೊಂದು ವಿಶ್ವಕಪ್, ಭಾರತಕ್ಕೆ ಮತ್ತೊಬ್ಬ ಸಚಿನ್. ಯಾರು ಈ ವೈಭವ್ ಸೂರ್ಯವಂಶಿ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಭಾರತಕ್ಕೆ ಸಿಕ್ಕ ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಇವರೇನಾ? 15ರ ಪ್ರಾಯದಲ್ಲೇ ಕ್ರಿಕೆಟ್ ಲೋಕವನ್ನೇ ನಡುಗಿಸುತ್ತಿದ್ದಾನೆ ವೈಭವ್ ಸೂರ್ಯವಂಶಿ. ಅಂಡರ್ 19 ವಿಶ್ವಕಪ್ನಲ್ಲಿ ಸೂರ್ಯವಂಶಿ ಸಿಡಿಸಿದ ಸ್ಫೋಟಕ ಶತಕಕ್ಕೆ ಕ್ರಿಕೆಟ್ ದಿಗ್ಗಜರೇ ತಂಡ ಹೊಡೆದಿದ್ದಾರೆ. ಅಷ್ಟಕ್ಕೂ ಯಾರು ಈ ವೈಭವ್ ಸೂರ್ಯವಂಶಿ? ಕೇವಲ 15ನೇ ವಯಸ್ಸಿನಲ್ಲಿ ಈ ಪೋರ ಸಂಪಾದಿಸಿದ್ದು ಎಷ್ಟು ಕೋಟಿ ಗೊತ್ತಾ? ಹಿಂದೆಲ್ಲ ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಸಚಿನ್ ತೆಂಡೂಲ್ಕರ್, ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ರಾಹುಲ್ ದ್ರಾವಿಡ್ ಹೀಗೆ ನಾನಾ ಕ್ರಿಕೆಟಿಗರನ್ನ ಹೆಸರನ್ನ ಹೇಳ್ತಾ ಇದ್ರು. ವಿರಾಟ್ ಕೊಹ್ಲಿ ಕ್ರಿಕೆಟ್ಗೆ ಎಂಟ್ರಿ ಆಗುತ್ತಲೇ ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ತಾ ಇದ್ದ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆನೇ ಅಳಿಸಿ ಹಾಕಿದ್ರು. ಇದೀಗ ವಿರಾಟ್ ಕೊಹ್ಲಿ ಅವರನ್ನೇ ಮೀರಿಸುವ ಆಟಗಾರನೊಬ್ಬ ಭಾರತ ತಂಡ ಸೇರೋದಕ್ಕೆ ರೆಡಿಯಾಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ವೈಭವ್ ಸೂರ್ಯವಂಶಿ. ಅಂಡರ್ 19 ವಿಶ್ವಕಪ್ನಲ್ಲಿ 15 ವರ್ಷದ ಬಾಲಕ ತೋರಿದ ಪ್ರದರ್ಶನ ಇಡೀ ಕ್ರಿಕೆಟ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ವೈಭವ್ ಸೂರ್ಯವಂಶಿಯ ಬ್ಯಾಟಿಂಗ್ ಅಬ್ಬರಕ್ಕೆ ಭಾರತೀಯರು ಕುಣಿದು ಕುಪ್ಪಳಿಸಿದ್ರು. ಅಂಡರ್ 19 ವಿಶ್ವಕಪ್ 2026ರ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೇವಲ 80 ಎಸೆತಗಳಲ್ಲಿ 175 ರನ್ ಚಚ್ಚಿದ ಈ ಬಾಲಕನ ಸಾಹಸಕ್ಕೆ ಇಡೀ ಜಗತ್ತೇ ಬೆರಗಾಗಿದೆ. ಯಾರು ಈ ವೈಭವ್ ಸೂರ್ಯವಂಶಿ? ಸ್ಫೋಟಕ ಬ್ಯಾಟಿಂಗಿನ ರಹಸ್ಯವಾದರೂ ಏನು? ವೈಭವ್ ಸೂರ್ಯವಂಶಿ ಬಿಹಾರ ಮೂಲದ ಯುವ ಕ್ರಿಕೆಟಿಗ. ಬಿಹಾರದ ಸಮಸ್ತಿಪುರ ಜಿಲ್ಲೆಯಲ್ಲಿ ಜನಿಸಿದ ಈ ಪುಟ್ಟ ಪೋರ ತನ್ನ 12ನೇ ವಯಸ್ಸಿನಲ್ಲೇ ರಣಜಿ ಟ್ರೋಫಿ ಆಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದ. ಅಲ್ಲದೆ ತನ್ನ 14ನೇ ವಯಸ್ಸಿನಲ್ಲಿ ಅಂದರೆ ಕಳೆದ ಸಾಲಿನ IPL ಪಂದ್ಯಾವಳಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇರ್ಪಡೆಯಾಗಿದ್ದ. ವೈಭವ್ ಸೂರ್ಯವಂಶಿ ಸ್ಫೋಟಕ ಶತಕದ ಮೂಲಕ ಭಾರತ ಕ್ರಿಕೆಟ್ನ ಗಮನ ಸೆಳೆದಿದ್ದ. ಅಲ್ಲದೆ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಕೇವಲ 35 ಎಸೆತಗಳಲ್ಲಿ ಶತಕ ಸಿಡಿಸುವ ಮೂಲಕ IPLನಲ್ಲಿ ಶತಕ ಸಿಡಿಸಿದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾನೆ. ವಯಸ್ಸು ಕೇವಲ 15 ವರ್ಷವಷ್ಟೇ ಆದರೂ 140ರಿಂದ 145 ಕಿಲೋಮೀಟರ್ ವೇಗದಲ್ಲಿ ಬರುವ ಚೆಂಡನ್ನ ಲೀಲಾಜಾಲವಾಗಿ ಸಿಕ್ಸರ್ಗೆ ಅಟ್ಟುವ ಸಾಮರ್ಥ್ಯವನ್ನು ಮೆಚ್ಚಲೇಬೇಕು. ಬಾಲ್ಯದಿಂದಲೇ ತನ್ನ ತಂದೆಯ ಪ್ರೋತ್ಸಾಹದಿಂದ ಕಠಿಣಾಭ್ಯಾಸವನ್ನು ಮಾಡಿದ್ದ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ದಿಗ್ಗಜರನ್ನೇ ಮೀರಿಸುವಷ್ಟರ ಮಟ್ಟಿಗೆ ಬ್ಯಾಟಿಂಗ್ ಬೀಸ್ತಾ ಇದ್ದಾನೆ. ಈ ಬಾರಿ ಅಂಡರ್ 19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಕೇವಲ 55 ಎಸೆತಗಳಲ್ಲಿ ಶತಕ ಸಿಡಿಸಿದ್ದಾರೆ. ಇದು ಅಂಡರ್ 19 ವಿಶ್ವಕಪ್ ಇತಿಹಾಸದಲ್ಲೇ ಭಾರತೀಯನೊಬ್ಬ ಬಾರಿಸಿದ ಅತಿ ವೇಗದ ಶತಕ ಎನಿಸಿಕೊಂಡಿದೆ. ಅಷ್ಟೇ ಅಲ್ಲ, ಫೈನಲ್ ಪಂದ್ಯದಲ್ಲಿ 15 ಸಿಕ್ಸರ್ ಬಾರಿಸಿ ದಾಖಲೆಯನ್ನು ಬರೆದುಕೊಂಡಿದ್ದಾನೆ. ಒಂದೇ ವಿಶ್ವಕಪ್ನಲ್ಲಿ ಬರೋಬ್ಬರಿ 30 ಸಿಕ್ಸರ್ ಸಿಡಿಸಿದ ಮೊದಲ ಆಟಗಾರ ಕೂಡ ಹೌದು. ಭಾರತ ಕಿರಿಯರ ತಂಡದಲ್ಲಿ ಮತ್ತು IPLನಲ್ಲಿ ಮಾಡಿದ ಸಾಧನೆ ಅಷ್ಟೇ ಅಲ್ಲ, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅರುಣಾಚಲ ಪ್ರದೇಶದ ವಿರುದ್ಧ 190 ರನ್ ಗಳಿಸುವ ಮೂಲಕ ABD ವಿಲಿಯರ್ಸ್ ಅವರ ಅತಿ ವೇಗದ 150 ರನ್ ದಾಖಲೆಯನ್ನು ಅಳಿಸಿ ಹಾಕಿದರು. ಭಾರತ ಕ್ರಿಕೆಟ್ ತಂಡದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಬರೆದು ಸಾಧನೆ ಮಾಡಿದ ಆಟಗಾರ ಅಂದರೆ ಕ್ರಿಕೆಟ್ ದೇವರು ಎನಿಸಿಕೊಂಡಿರುವ ಸಚಿನ್ ತೆಂಡೂಲ್ಕರ್. ತನ್ನ 16ನೇ ವಯಸ್ಸಿನಲ್ಲಿ ಸಚಿನ್ ತೆಂಡೂಲ್ಕರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಆದರೆ ಇದೀಗ ವೈಭವ್ ಸೂರ್ಯವಂಶಿ ತನ್ನ 13ನೇ ವಯಸ್ಸಿನಲ್ಲೇ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಹಾಗೂ 14ನೇ ವಯಸ್ಸಿನಲ್ಲಿ IPL ಮತ್ತು ಭಾರತದ ಅಂಡರ್ 19 ತಂಡವನ್ನು ಪ್ರತಿನಿಧಿಸಿದ ಸಾಧನೆ ಮಾಡಿದ್ದಾರೆ. ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟಿಗ ಅಲಿಮುದ್ದೀನ್ ತನ್ನ 12ನೇ ವಯಸ್ಸಿನಲ್ಲಿ ಹಾಗೂ SK ಬೋಸ್ ಅವರು ಭಾರತದ ಫಸ್ಟ್ ಕ್ಲಾಸ್ ಕ್ರಿಕೆಟಿನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಆಡಿದ್ರು. ಆದರೆ ಅವರು ಯಾರು ಕೂಡ ವೈಭವ್ ಅವರಷ್ಟು ಸ್ಫೋಟಕ ಆಟಗಾರರಲ್ಲ. ಕೇವಲ 15ನೇ ವಯಸ್ಸಿನಲ್ಲಿ ವೈಭವ್ ಸೂರ್ಯವಂಶಿ ಕೋಟಿ ಹಣವನ್ನು ಬಾಚಿಕೊಳ್ತಾ ಇದ್ದಾನೆ. IPLನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ 1.1 ಕೋಟಿ ಹಣವನ್ನು ನೀಡ್ತಾ ಇದ್ದು 2 ವರ್ಷಕ್ಕೆ ಒಟ್ಟು 2.2 ಕೋಟಿ ಹಣವನ್ನು ವೈಭವ್ ಸೂರ್ಯವಂಶಿ ಪಡೆಯಲಿದ್ದಾರೆ. ಬಿಹಾರ ಸರ್ಕಾರ 10 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ನೀಡಿದೆ. ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಸೂರ್ಯವಂಶಿ ನೆಟ್ವರ್ತ್ ಕೂಡ ಹೆಚ್ಚಳವಾಗಲಿದೆ. ಬ್ರ್ಯಾಂಡ್ ಪ್ರಮೋಷನ್, ಸೋಷಿಯಲ್ ಮೀಡಿಯಾ ಸೇರಿದಂತೆ ವಾರ್ಷಿಕ 10 ಕೋಟಿಗೂ ಅಧಿಕ ಆದಾಯ ಪಡೆಯಲಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ದಾಖಲೆಯ ಮೇಲೆ ದಾಖಲೆ ಬರೆಯುತ್ತಿರುವ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಂಚುವ ದಿನಗಳು ದೂರವಿಲ್ಲ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ, ಸಚಿನ್ ದಾಖಲೆಯನ್ನೇ ಈ ಬಾಲಕ ಅಳಸಿ ಹಾಕ್ತಾನ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.